ನಮಸ್ಕಾರ, ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಳ್ಳಿ ಕ್ಷೇತ್ರದ ಬಾಗಲಗುಂಟೆಯಲ್ಲಿನ ಎಂಎಐ ಆಟದ ಮೈದಾನದಲ್ಲಿ ಬೃಹತ್ ಸ್ವದೇಶಿ ಮೇಳ. ಸ್ವದೇಶಿ ಮೇಳದಲ್ಲಿ ಉತ್ತಮ ಗುಣಮಟ್ಟ ಹಾಗೂ ಸ್ವಾದಿಷ್ಟತೆಗೆ ಮಾನ್ಯತೆ ಪಡೆದಿರುವ ಹೋಲ್ ಪಾಟ್ ಫುಡ್ಸ್ ಪ್ರಾಡಕ್ಟ್ಗಳಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ. ಡಾಕ್ಟರ್ ಬಿ ಮಹಾದೇವ ಪ್ರಭು ಅಂತೇಳಿ ನಾನು JKVK US ಬ್ಯಾಂಗ್ಳೂರಲ್ಲಿ PhD ಮುಗಿಸಿದ್ದು. ಸೊ ಇದು ಬಂದು ಹೋಲ್ ಪಾಟ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ವೆಂಚರ್ ಬಂದು ನಾವು 3 ಜನ ಸೇರಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನೊಬ್ಬ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ಇನ್ನೊಬ್ಬರು ರೈತರಿದ್ದಾರೆ. ಆ ರೈತರು ಬಂದು ಶುಗರ್ ಕೇನ್ ಬೆಳೆದು ಅದರಲ್ಲಿ ಬೆಲ್ಲ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್, ಸ್ವಲ್ಪ ಡಿಫ್ರೆಂಟಾಗಿ. ಸೊ ಇದು ಮಸಾಲಾ ಜಾಗ್ರಿ ಅಂತೇಳಿ ಅವ್ರದ್ದು, ಮತ್ತು ಇದು ಜಾಗ್ರಿ ಪೌಡರು ಮತ್ತು ಬೆಲ್ಲ, ಬಕೆಟ್ ಬೆಲ್ಲ. ಸೊ ಇದು ಆರ್ಗ್ಯಾನಿಕಲಿ ಶುಗರ್ ಕೇನ್ ಗ್ರೋ ಮಾಡಿ ಆರ್ಗ್ಯಾನಿಕಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದೊಂದು. ಇನ್ನೊಬ್ಬರು ಬಂದು ಮಾರ್ಕೆಟಿಂಗ್ ಆಗಿ ದೀಪಕ್ ಅಂತ ಇದ್ದಾರೆ. ಸೊ ಈ 3 ಜನ ಸೇರಿ ಇದೊಂದು ವೆಂಚರ್ ಶುರು ಮಾಡಿದ್ವಿ. ನಮ್ಮ ಮೇಯ್ನ್ ಮೋಟೋ ಇದರಲ್ಲಿ ಬಂದು ಏನಂದರೆ, ಈಗ ನೀವು ನೋಡಿರ್ಬೋದು ಸಿಕ್ಕಾಪಟ್ಟೆ ಅಡಲ್ಟ್ರೇಟ್ ಆಗ್ತಿದೆ ಫುಡ್ ಎಲ್ಲ. ಸೊ ಕಸ್ಟಮರ್ಸು ಪೇ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಎಷ್ಟು ಆ ಪ್ರೈಸ್ಗೆ ವರ್ತ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಎಲ್ಲೇ ನೋಡಿದ್ರು ಕಲಬೆರಕೆ ಇರುತ್ತೆ. ಸೊ ಅದರಿಂದ ನಾವು ರೈಟ್ ಸೋರ್ಸ್ನ ಹುಡುಕಿ, ಈಗ ಹೋಮ್ ಮೇಕರ್ಸ್ ಇರ್ಬೋದು, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಇಲ್ಲ ಫಾರ್ಮರ್ಸ್ ಇರ್ಬೋದು, ಇಲ್ಲಾಂದರೆ ಇದು FPOs ಇರ್ಬೋದು. ಸೊ ಇಂಥವರು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಪ್ರಾಡಕ್ಟ್ಸು, ಅದನ್ನ ಹೋಗಿ ನಾವೇ ಖುದ್ದಾಗಿ ಸ್ಯಾಂಪ್ಲಿಂಗ್ ಮಾಡಿ ಅದನ್ನು ಮನೇಲಿ ಉಪಯೋಗಿಸಿ, ಅದಾದಮೇಲೆ ಅದನ್ನು ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ನಾವು ಮಾರ್ಕೆಟಿಗೆ ತರ್ತಾಯಿದ್ದೀವಿ. ಸೊ ನಮ್ಮ ಹತ್ರ ಇವಾಗ ಹತ್ತತ್ರ ಒಂದು 70 ಪ್ರಾಡಕ್ಟ್ಸ್ ಇದ್ದಾವೆ. ಮೋಸ್ಟ್ಲಿ ಆರ್ಗ್ಯಾನಿಕ್, ಇನ್ನು ಕೆಲವೊಂದು ಬಂದು ಅಥೆಂಟಿಕ್ ಪ್ರಾಡಕ್ಟ್ಸು. ಆರ್ಗ್ಯಾನಿಕ್ ಅಂತ ಆ ಪ್ರಾಡಕ್ಟ್ಸ್ನ ಹೇಳಲ್ಲ, ಬಟ್ ದೇ ಆರ್ ಅಥೆಂಟಿಕ್, ಒಳ್ಳೆ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸ್ ಅವೆಲ್ಲ. ಸೊ ಇದರಲ್ಲಿ ನಮ್ಮದು ವೆಬ್ಸೈಟ್ ಇರೋದು ಬಂದು www.holpotfoods.com. ನಮ್ಮದು ಔಟ್ಲೆಟು ಇನ್ನು ರೀಸೆಂಟಾಗಿ ಯಲಹಂಕದಲ್ಲಿ ಓಪನ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಬ್ಯಾಂಗ್ಳೂರು ಫುಲ್ಲು ಫ್ರೀ ಡೆಲಿವರಿ. ಮತ್ತು ಇವತ್ತು ಎಲ್ಲ ಕಡೆಗೂ ಜನಗಳಿಗೆ ತುಂಬ ಬೇಗ ಹಾರ್ಟ್ ಅಟ್ಯಾಕ್ ಅದೆಲ್ಲ ಬಂದು ಬೇರೆ ಕೆಮಿಕಲ್ ಯೂಸ್ ಮಾಡ್ತಾರೆ. ಸೊ ಅದನ್ನು ಕಂಪೇರ್ ಮಾಡಿದಾಗ ಇದು ಯಾವ ರೀತಿ ಬಾಡಿಗೆ ಒಳ್ಳೇದಂತೀರ? ಸರ್, ಬೇಸಿಕಲಿ ಜನಗಳು ಏನು ಅರ್ಥ ಮಾಡ್ಕೋಬೇಕು ಅನ್ನೋದು, ಏನು ತಿನ್ನಬೇಕು, ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂದರೆ ಏನು ತಿನ್ನಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಇವಾಗ ಮಾರ್ಕೆಟಲ್ಲಿ ಜಂಕ್ ಫುಡ್ ಬೇಜಾನ್ ಸಿಗುತ್ತೆ. ಚಿಪ್ಸ್ ಆಗಲಿ ಪ್ರತಿಯೊಂದು ಪ್ರಾಡಕ್ಟೂ ಅಷ್ಟೇ ರಿಫೈನ್ಡ್ ಆಯಿಲಲ್ಲಿ ಕರೆದಿರ್ತಾರೆ. ಸೊ ರಿಫೈನ್ಡ್ ಆಯಿಲು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲು ಎರಡಕ್ಕೂ ಡಿಫ್ರೆನ್ಸ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಪ್ರಾಡಕ್ಟ್ಸ್ ಬಂದು ಅಥೆಂಟಿಕೇಟ್ ಪ್ರಾಡಕ್ಟ್ಸ್ ಅಂತ ಹೇಳೋದ್ರ ಜೊತೆಗೆ ಇಟ್ ಪ್ರಮೋಟ್ಸ್ ಗುಡ್ ಹೆಲ್ತ್. ಫಾರ್ ಎಕ್ಸಾಂಪಲ್, ಇವಾಗ ರಾಗಿ ಹುರಿ ಹಿಟ್ಟು ಅಂತ ಮಾಡ್ತಿದ್ವಿ. ಮೊದಲೆಲ್ಲ ಇದನ್ನು ಮಾಡ್ತಿದ್ವಿ, ರಾಗಿ ಹುರಿ ಹಿಟ್ಟು ಅಂತೇಳಿ. ಇದು 1/4 kg ನಾವು 110 120 ರೂಪಾಯಿ ಸೇಲ್ ಮಾಡ್ತಾಯಿದ್ವಿ. ಸೊ ಇದಕ್ಕೆ ಬಂದು ಆರ್ಗ್ಯಾನಿಕ್ ಬೆಲ್ಲ, ನಮ್ಮದೇ ಬೆಲ್ಲ ಹಾಕಿರ್ತೀವಿ. ಇದು 1/4 kg ನಾವು 110 120 ರೂಪಾಯಿ ಸೇಲ್ ಮಾಡ್ತಾಯಿದ್ವಿ. ಸೊ ಇದಕ್ಕೆ ಬಂದು ಆರ್ಗ್ಯಾನಿಕ್ ಬೆಲ್ಲ, ನಮ್ಮದೇ ಬೆಲ್ಲ ಹಾಕಿರ್ತೀವಿ. ರಾಗಿನ ಮೊಳಕೆ ಕಟ್ಟಿ ಅದನ್ನು ಉದ್ದು ಮಾಡ್ತಾರೆ. ಸೊ ಇದು ಪ್ರೊಡಕ್ಷನ್ ಆಗೋದು ಬಂದು ತುಮಕೂರು, ಅವರೊಬ್ಬರು ಫಾರ್ಮರ್ ಆ್ಯಕ್ಚುಲಿ. ಸೊ ಇದು ಹೆಲ್ದಿ ಪ್ರಾಡಕ್ಟು. ಸೊ ಅದೇ ಥರ ತುಂಬ ಈಗ ಹುರುಳಿ ಹಪ್ಪಳ ಇದೆ. ಸೊ ಹಾರ್ಸ್ ಗ್ರಾಮ್ ಆ್ಯಕ್ಚುಲಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಇನ್ನು ಹನಿ ಬಂದು ನಾವು ಆ್ಯಕ್ಚುಲಿ ಈಗ ದಾಂಡೇಲಿ ನ್ಯಾಚುರಲ್ಸ್ ಅಂತ ಪ್ರಮೋಟ್ ಮಾಡ್ತೀವಿ. ಇದು ವೈಲ್ಡ್ ಹನಿ. ಸೊ ಇದು ಪ್ಯೂರೆಸ್ಟ್ ಫಾರ್ಮ್. ಸೊ ನೀವು ಎಷ್ಟು ವರ್ಷ ಇದ್ದರೂ ಕೂಡ ಇದು ಕೆಡಲ್ಲ ಒಂದು. ಮತ್ತು ಮೆಡಿಸಿನಲ್ ಪರ್ಪಸ್ಗಾಗಲಿ ಅಥವಾ ಮಕ್ಕಳಿಗೆ ತಿನ್ಸೋದಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ನಮ್ಮ ಹತ್ರ ವೆರೈಟೀಸ್ ಆಫ್ ಪ್ರಾಡಕ್ಟ್ ಇದೆ. ಸೊ ಇದು ಸಮೃದ್ಧಿ ಆಟ ಅಂತ ಹೇಳಿ. ಸೊ ಇದು ಮಾರ್ಕೆಟಲ್ಲಿ ಇಲ್ಲ ಆ್ಯಕ್ಚುಲಿ. ಸೊ ಇದು ಬಂದು ನಮ್ಮ ಕಲೀಗ್ಸು ಇಲ್ಲಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಈ ಆಟದ ವಿಶೇಷತೆ ಏನಂದರೆ ಇಂಡೋರಿಂದ ಸೋರ್ಸ್ ಮಾಡ್ತಾರೆ ಗೋಧಿನ, ಮತ್ತು ಇವರು ರಾಯಚೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಪ್ಯೂರೆಸ್ಟ್ ಫಾರ್ಮ್ ಇರುತ್ತೆ. ನಿಮಗೆ ಚಪಾತಿ ಕಲಿಸ್ಬೇಕಾದ್ರೆ ಅಥವಾ ಒತ್ತಬೇಕಾದ್ರೆ ರಿಸ್ಕ್ ಅನ್ಸಲ್ಲ. ಮತ್ತು ಆಫೀಸ್ಗೆ ಅಥವಾ ಮನೆಯಲ್ಲೇ ಮಾಡಿಟ್ಟರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿರುತ್ತೆ, ಗಟ್ಟಿ ಆಗಲ್ಲ ಚಪಾತಿ. ಸೊ ಇನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲು, ಇದೊಂದು ಟೀಮ್ ರೆಡಿ ಮಾಡ್ತಾಯಿದೆ ಕೋಲ್ಡ್ ಪ್ರೆಸ್ಡ್ ಆಯಿಲು. ಸೊ ನಾವು ಅವ್ರ ಹತ್ರ ಸೋರ್ಸ್ ಮಾಡ್ತೀವಿ. ನಮ್ಮ ಹತ್ರ ಗ್ರೌಂಡ್ನಟ್ ಆಯಿಲು, ಕೊಕೊನಟ್ ಆಯಿಲು, ಸಿಸೇಮ್ ಆಯಿಲು, ಕ್ಯಾಸ್ಟರ್ ಆಯಿಲ್ ಎಲ್ಲ ಸಿಗುತ್ತೆ. ಸೊ ಇದು ಕೂಡ ನಿಮಗೆ ಪ್ಯೂರ್ಗೆ ಇರುತ್ತೆ. ಹಾಂ ಸರ್, ಇದೆಲ್ಲ ಪ್ಯೂರ್ ಪ್ರೊಡಕ್ಷನ್ನು. ಇದೆಲ್ಲ ನಾವು ಪ್ರಾಡಕ್ಟ್ನ ವಿಸಿಟ್ ಮಾಡಿ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಮಾರ್ಕೆಟಿಗೆ ತೊಗೊಂಡು ಬರ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಇಲ್ಲ, ಏನು ಅಕ್ಕಿ ಇದೆಯಲ್ಲ ಏನು ಸರ್? ಇದು ಬಂದು ಜವೆ ಗೋಧಿ ಅಂತ, ಇದು ಉತ್ತರ ಕರ್ನಾಟಕದಲ್ಲಿ ಸೋರ್ಸ್ ಮಾಡೋದು. ನಮ್ಮ
ನಮ್ಮ ಪಾರ್ಟ್ನರ್ ಅಂತ ಹೇಳಿದ್ರಲ್ಲ ಅವರು ಅಲ್ಲಿ ಯಾರ್ಯಾರು ಫಾರ್ಮರ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಕ್ಕೂಡಿಸಿ ಅವರಿಂದ ತೊಗೊಂಡು ಬರ್ತಾರೆ. ಮತ್ತು ಇದು ಟರ್ಮರಿಕ್ ಪೌಡರು, ಇದು ಆರ್ಗ್ಯಾನಿಕಲಿ ಗ್ರೋನ್ ಟರ್ಮರಿಕ್ ಮತ್ತು ಏನು ಕೆಮಿಕಲ್ ಮಿಶ್ರಣ ಎಲ್ಲ ಇದರಲ್ಲಿ ಪ್ಯೂರ್ ಇದೆ. ಇದನ್ನು ಹಾಲ್ಗೆ ಹಾಕೊಂಡು ಕುಡಿಬೋದು ಅಥವಾ ಅಡುಗೆಗಳಿಗೆಲ್ಲ ಕ್ಲೀನಾಗಿ ಉಪಯೋಗಿಸ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಮತ್ತು ಅದು ಬಿಟ್ಟರೆ ಮೊರಿಂಗಾ ಪೌಡರ್ ಇದೆ, ನುಗ್ಗೆ ಪೌಡರು, ಇದ್ರ ಜೊತೆ ಕರಿಬೇವು ಪೌಡರ್ ಇದೆ. ಸೊ ಇನ್ನು ಚಟ್ನಿ ಪುಡಿಗಳು ಹೋಯಿತು ಅಂದರೆ ಅಗಸೆ ಚಟ್ನಿ ಪುಡಿ ಇದೆ, ಕಡಲೆ ಬೀಜ ಚಟ್ನಿ ಪುಡಿ ಇದೆ, ಮತ್ತು ಪುಳಿಯೋಗರೆ ಪೌಡರ್ ಇದೆ. ಅದು ಬಿಟ್ಟು ಬೆಂಗಳೂರಲ್ಲೂ ಕೆಲವೊಂದು ಅಷ್ಟು ಜನ ಹಾಬೀಸ್ ಇರುತ್ತೆ ಹೋಮ್ ಮೇಕರ್ಸ್ಗೆ, ಏನೋ ಒಂದು ಮಾಡಿ ಒಂದು ಸ್ಮಾಲ್ ವೆಂಚರ್ ಮಾಡಬೇಕು ಅಂತ, ಅಂಥವ್ರಿಗೂ ಸಪೋರ್ಟ್ ಮಾಡ್ತಾಯಿದ್ವಿ. ಸೊ ಇದು ಬಂದು ವಾಂಗಿಬಾತ್ ಪೌಡರ್, ಬೊಂಬಟ್ ರುಚಿ ಅಂತೇಳಿ, ಕ್ಷಮಾ ಅಂತೇಳಿ, ಅವ್ರು ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ ತಂಗಿ. ಸೊ ಅವರು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡ್ತಾಯಿದ್ದಾರೆ. ಪುಳಿಯೋಗರೆ ಪೌಡರ್ ಇರ್ಬೋದು, ವಾಂಗಿಬಾತ್ ಪೇಸ್ಟ್ ಇರ್ಬೋದು, ಇಲ್ಲ ದೊಣ್ಣೆ ಬಿರಿಯಾನಿ ಪೇಸ್ಟು. ಸೊ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಅವರು ಹೋಮ್ ಕುಕ್ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ಮಾರ್ಕೆಟಿಗೆ ತರ್ತಾಯಿದ್ದೀವಿ. ಕಡೆದ ಹೆಂಗಿದೆ ರೆಸ್ಪಾನ್ಸ್ ಇರ್ಬೋದು ಸರ್? ರೆಸ್ಪಾನ್ಸು ಓಕೆ, ಎಲ್ಲೇ ಹೋದ್ರೂ ಸೆಲೆಕ್ಟಿವ್ ಮೆಂಬರ್ಸ್ ಇರ್ತಾರೆ. ಇವತ್ತು ನೆನ್ನೆ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಇವತ್ತು ಪರವಾಗಿಲ್ಲ ನೆನ್ನೆ ಕಂಪೇರ್ ಮಾಡಿದ್ರೆ. ಬಟ್ ಜನಗಳಿಗೆ ಇನ್ನೂ ಹೆಲ್ದಿ ಫುಡ್ ಬಗ್ಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಸೊ ನೀವು ನಿಮ್ಮ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀರಲ್ಲ, ಪಬ್ಲಿಸಿಟಿ ಆಗ್ತಾ ಇದೆ? ಪಬ್ಲಿಸಿಟಿ ಆಗ್ತಿದೆ ಸರ್. ನಾವು ನಮ್ಮ ವೆಬ್ಸೈಟ್ ಶೇರ್ ಮಾಡ್ತೀವಿ. ಈಗ ಆನ್ಲೈನ್ ಆರ್ಡರ್ಸು ಶುರು ಮಾಡಿದ್ದೀವಿ. ಲಾಸ್ಟ್ ವೀಕಿಂದ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಆಲ್ ಓವರ್ ಬ್ಯಾಂಗ್ಳೂರು. ಸೊ ಮೇ ಬಿ ನೆಕ್ಸ್ಟ್ ಯಾವ ನಂಬರ್ ನಿಮಗೆ ಫ್ರೀ ಡೆಲಿವರಿ? ಅದನ್ನು ಸರ್ ಫ್ರೀ ಡೆಲಿವರಿ 9611696400, ಇಲ್ಲ ಇದು www.wholepotfoods.com ಇದೆಯಲ್ಲ, ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ನಮ್ಮದು ಕಂಪ್ಲೀಟ್ ನಮ್ಮ ಬಗ್ಗೆ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಡೆಲಿವರಿ ಸಿಗುತ್ತೆ? ಡೆಲಿವರಿ ಸಿಗುತ್ತೆ. ಇಲ್ಲ ಕಾಲ್ ಮಾಡಿ ಹೇಳ್ಬೋದು. ಆ ನಂಬರ್ ಇಲ್ಲ ಅಂದರೆ ನನ್ನ ಪರ್ಸ್ನಲ್ ನಂಬರು ಕೊಡ್ತೀನಿ, ಅದಕ್ಕೂ ಕಾಲ್ ಮಾಡಿ ಹೇಳ್ಬೋದು. 9972683234. ಸೊ ನಾನು ಕೇಳ್ಕೊಳ್ಳೋದು ಏನಂದರೆ, ಈಗ ಪ್ರೀಮಿಯಂ ಪ್ರಾಡಕ್ಟ್ಸು ಬೆಸ್ಟ್ ಪ್ರೈಸಲ್ಲಿ ನಾವು ಆದಷ್ಟು ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. ಸೊ ಒಂದು ರೋಡ್ ಸೈಡಲ್ಲಿ ಸಿಗೋ ಪ್ರಾಡಕ್ಟ್ಗೂ ಒಂದು ಪ್ರೀಮಿಯಂ ಪ್ರಾಡಕ್ಟ್ಗೂ ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಪ್ರೈಸ್ ಇದು ಜಾಸ್ತಿ ಆಯ್ತು. ಈಗ ರೋಡ್ ಸೈಡಲ್ಲಿ ಯಾರೋ 200 ರೂಪಾಯಿ ಹನಿ ಮಾಡ್ತಾ ಇದ್ದಾನೆ ಅಂತಂದಾಗ ಬಕೆಟಲ್ಲಿ ಇಟ್ಕೊಂಡು ಪ್ಯೂರ್ ಅಂತ ತೊಗೋತೀರ. ಅದೇ ನಾವು ಕ್ಲೀನಾಗಿ ಬಾಟಲ್ ಮಾಡಿ ಅದು 300 ರೂಪಾಯಿ ಕಂಪ್ಲೀಟ್ಲಿ ಪ್ಯೂರ್ ಹನಿ ವಿತ್ ಲ್ಯಾಬ್ ರಿಪೋರ್ಟ್ಸ್ ಬಂದರೆ ರೇಟ್ ಜಾಸ್ತಿ ಅಂತ ಹೇಳ್ತೀರ. ಸೊ ರೇಟು ನಾವು ಆದಷ್ಟು